ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಟಾಕತ್ತೀನಿ. ಈ ಕಡೆ ಸಬ್ಸಿ ಪಲ್ಯ, ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮತ್ತು ತೊಗರಿ ಬೇಳೆ ಹಾಕೀನಿ. ಕುದಿಸಾಕ್ರಿ ಎರಡು ಒಂದೇ ಕಡೆ ಮಿಕ್ಸ್ ಮಾಡಿ ಕುದಿಸಿದ್ರೆ ಆಯ್ತಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಕುದಿಸಾಕಿಟ್ಟೀನಿ. ಈ ಕಡೆ ಮತ್ತು ಮೆಣಸಿನ್ಕಾಯಿ, ಖಾರ, ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿ ಕುಟ್ಟಾಕತ್ತೇನೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಖಾರ ಖಾರ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೆಂಪು ಖಾರ ಹಾಕ್ಕೊಂಡು ಡೈಲಿ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಡಿಫ್ರೆಂಟಾಗಿ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿರಿ. ಇವಾಗ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನು ಕುಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಕುದಿಸಿರೋದು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಸಬ್ಬಸಿಗೆ ಸೊಪ್ಪು ಮತ್ತು ತೊಗರಿ ಬೇಳೆ ಕುದಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ನನ್ನ ಚಾನಲ್ ಹೊಸದಾಗಿ ನೋಡೋರು. ಹಾಗೆ ನೋಡಿ, ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಾಗುತ್ತೆ. ಅದು ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ಮನೆ ಮುಂದೆ ನಾನು ಕಲರ್ ಎಲ್ಲ ಮಾಡಿದ್ರಲ್ಲ ಪೇಂಟ್, ಅದು ಹಾಗೆ ಎತ್ತಿಟ್ಟಿದ್ದೆ ಗಿಡಗಳೆಲ್ಲನೂ ಇಲ್ಲೇ ಇರಲಿ ಅಂದ್ಕೊಂಡೀನಿ. ನೋಡೋಣ, ಇಲ್ಲಿ ಆಯಿತು ಅಂದರೆ ಅಡ್ಜಸ್ಟ್ ಆಯಿತು ಅಂದರೆ ಇಲ್ಲೇ ಮುಂದ್ಗಡೆನೇ ಬಾಲ್ಕನಿ ಮುಂದೆ ಇಡ್ತೀನಿ ರೀ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಹೂವು ಕಟ್ ಮಾಡ್ತಾಯಿದ್ದೆ ಪೂಜೆಗೆ, ದೇವ್ರ ಪೂಜೆಗೆ. ಇಲ್ಲೇ ಹಾಗೆ ಮನೆಯಲ್ಲೇ ಅದಾವಲ್ಲ ಗಿಡಗಳು, ಹೂನ ಆಗಿದ್ವು, ಏರ್ಸಿದ್ರಾಯ್ತು ದೇವ್ರಿಗೆ ಅಂದ್ಬಿಟ್ಟು ಚೆಂಡು ಹೂವು ಈ ಥರ ಆರೆಂಜ್ ಕಲರ್ ಅದ ನೋಡಿ ಹಚ್ಚಿದ್ದೆ. ಗಿಡ ಚಿಕ್ಕದಾಗಿ ಬೀಜ ಹಾಕಿದ್ದೆ, ಇವಾಗ ದೊಡ್ಡವಾಗಿ ಹೂ ಬಿಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಗುರುವಾರದ ಲಾಗ್ ನೋಡಿ ಫ್ರೆಂಡ್ಸ. ನಾನು ಇವಾಗ ಪೂಜೆಗೆ ಹೂ ತೊಗೊಂಡು ಹೊಂಟೀನಿ ರೀ. ಅದನ್ನು ಕೂಡ ನಿಮ್ಗೆ ನಾನು ತೋರಿಸಿದ್ರೆ ಆಯ್ತು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಪೂಜೆ ಅದು ಮುಗಿಸ್ಕೊಳ್ತೀನಿ ರೀ ಪಟ ಟೈಮ್ ಬೇರೆ ಆಗ್ಯದ. ಪೂಜೆ ಅದು ಮುಗಿಸ್ಕೊಂಡು ಅಡುಗೆದೆಲ್ಲ ಮಾಡಿ ಮುಗಿಸಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ಮತ್ತು ಮನೆ ಪೇಂಟಿಂಗದು ಮುಂದಿನ ವಿಡಿಯೋದಾಗ ಹಾಕ್ತೀನಿ ಅಂತ ಹೇಳಿದ್ದೆ. ಹಂಗಾಗಿಬಿಟ್ಟು ಇವಾಗ ನಿಮಗೂ ತೋರಿಸ್ತಾ ಇದ್ದೀನಿ. ನನ್ನ ಮಗ ಹೊರಗಡೆ ಹೋದನ್ರಿ ಗಾಡಿ ತೊಗೊಂಡು, ಸ್ವಲ್ಪ ಬಜಾರ್ಗೆ ಹೋಗೋದಿತ್ತು, ನಾನು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಗೇಟ್ ಹೊರಗಡೆ ಅಲ್ಲಿ ಎಲ್ಲ ಯಾವ ಥರ ಹಚ್ಚಾರಂತ ನಿಮಗೂ ಕೂಡ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮಗೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಮುಂದ್ಗಡೆ, ಗೇಟ್ ಮುಂದ್ಗಡೆ ರಂಗೋಲಿ ಹಾಕ್ಯಾರ ಅಮ್ಮ ಮುಂಜಾನೆ ನೋಡಿ. ಈ ಥರ ಇದೆ ಕಲರು, ಅದು ಯಾವ ಥರ ಅನಿಸಿತು, ಹೆಂಗೆ ಚೆನ್ನಾಗಿ ಕಾಣಿಸ್ತಕತ್ತದ, ಏನೋ ಹೊಸ ಮನೆಗೆ ಕಂಡಂಗೆ ಆಕತ್ತದ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಲರ್ ಅದು ಕೊಟ್ಟಾರ. ಫುಲ್ ಎಲ್ಲ ಇದೆ ಈ ಥರ, ಇದೇ ಕಲರ್ ಇರಲಿ ಅಂದ್ಬಿಟ್ಟು ನೋಡಿ ಈ ಥರ ಇಟ್ಟಿದ್ದೇನೆ ರೀ. ಮುಂದ್ಗಡೆ ಇನ್ನೂ ಒಂದು ಏನಾದ್ರೂ ಇದು ಪಳಿಯೋದು ಇಟ್ಬಿಟ್ಟು ನೀಟಾಗಿ ಇಟ್ಟರಾಯ್ತು ಅಂದ್ಕೊಂಡಿದ್ದೀನಿ. ಈ ಕಡೆ ಮೇಲೆ ಟೆರೇಸ್ ಮೇಲೆ ಹೋಗೋದಿದು ಸಿಡಿ, ಈ ಕಡೆ ಬಾಲ್ಕನಿ, ಟೆರೇಸ್ ಮೇಲೆ. ಇಲ್ಲಿ ನೋಡಿರಿ ಮನಿ ಪ್ಲ್ಯಾಂಟ್ ಹಚ್ಚಿದ್ನಲ್ಲ, ಇದು ಮತ್ತೊಂದು, ಅದು ಹಾಳಾಗಿ ಹೋಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ತೊಗೊಂಡು ಹಚ್ಚಿದ್ದೀನಿ. ಈ ಥರ ಇಟ್ಟೀನಿ. ಇನ್ನೂ ಟೇಬಲ್ಸ್ ಅದು ಇಟ್ಟಂಗೆ ಅದು ಇಟ್ಬಿಟ್ಟು ಪಳೆಯೋದಿಟ್ಟು ಅದ್ರ ಮೇಲೆ ನೀಟಾಗಿ ಮುಂದ್ಗಡೆ ಇಟ್ಟರಾಯ್ತು ಅಂದ್ಕೊಂಡು ಇವಾಗ ಇಷ್ಟೇ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಎಲ್ಲಿ ಇಟ್ಟೀನಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಕಲರ್ ಪೇಂಟ್ ಅದೆಲ್ಲ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ನೋಡಿರಿ ರಾತ್ರಿ ಸಂಜೆ ಟೈಮ್ ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ಕಂಟಿನ್ಯೂ ಮಾಡ್ತಾಯಿದ್ದೆ ನೋಡಿ. ಅದು ಗುಡಿ ಹತ್ರ ಇದೆ. ಇಲ್ಲೆಲ್ಲ ನೋಡಿ ಕೆಳಗಡೆ, ಈ ಕಡೆ ಕೆಳಗೆ ಹೋಗಲ್ಲಿ ಈ ಥರ ಹಚ್ಚಾರೆ. ಅಲ್ಲೆಲ್ಲನೂ ಕೂಡ ನೋಡಿ ನೈಟ್ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ಫುಲ್ಲಾಗಿ ಚೆಂದ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ, ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ. ನೈಟ್ ಹೊತ್ತು ಎಷ್ಟು ಕಲರ್ ಕಾಣಿಸ್ತಾ ಇದೆ ನೋಡಿ. ಮೊದಲೊಂದು ಸಲ ರೆಡ್ ಎಕ್ಸರ್ ಮಾಡಿತ್ತು, ಅದೇನು ಸರಿಯಾಗಿ ಆಗಲಿಲ್ಲ. ಹಂಗಾಗಿ ಈ ಪೇಂಟ್ ಹಚ್ಚಿದ್ದೀನಿ, ಚೆನ್ನಾಗಿ ಕಾಣಿಸಕತ್ತದ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಹೇಗೆ ಅನಿಸಿತು ಅನ್ನೋದು ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ.
ನೋಡಿ ಬಟ್ಟೆ ಅದೆಲ್ಲನೂ ಇಲ್ಲೇ ತೊಳೆದು ಹಾಕಿದ್ದೇನೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.